ಹಾಯ್ ಹಲೋ ಗೈಸ್. ಡಿಸ್ಟರ್ಬೆನ್ಸ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಟ್ ಪೆಟಲ್ ವ್ಲಾಗ್ಸ್. ಸೊ ಇವತ್ತು ಹಬ್ಬ, ಹ್ಯಾಪಿ ಗೌರಿ ಗಣೇಶ ಗೈಸ್. ಏನು ನಾವು ಗ್ರ್ಯಾಂಡ್ ಮಾಡ್ತಾಯಿಲ್ಲ ಹಬ್ಬ, ನಾವು ಯಾವಾಗಲೂ ಗ್ರ್ಯಾಂಡ್ ಮಾಡಲ್ಲ. ಸೊ ಇವತ್ತು ನಾವು ಉತ್ತಕ್ಕೆ ಹಾಲು ಹಾಕ್ತೀವಿ. ಸೊ ನಾಗರ ಪಂಚಮಿ ದಿವಸ ಹಾಕಲ್ಲ. ಸೊ ಅದೇ ಇವತ್ತು ನಮಗೆ ಹಬ್ಬ. ಹೋಗಿ ಸಂಜೆ ಹೋಗಿ ಒಂದು 3 ಗಣೇಶನ ನೋಡ್ಕೊಂಡು ಬರ್ತೀವಿ. ಸೊ ಇವತ್ತು ಪ್ಲ್ಯಾನ್ ಇರೋದೇ ಅದು. ಸೊ ಸ್ಟಾರ್ಟ್ ದ ವ್ಲಾಗ್. ಸೊ ನಾನು ನಮ್ಮ ಅಪ್ಪ ಇಬ್ಬರು ಸೇರಿ ತೋರಣ ಕಟ್ತಿದ್ವಿ. ನಾನು ಒಂದೊಂದೇ ಎಲೆ ಕೊಡ್ತಿದ್ದೆ, ಅವ್ರು ಒಂದೊಂದೇ ಹಾಕ್ತಿದ್ರು. ಹಾಗೆ ನಾನು ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಅಡುಗೆ ನಾನೇ ತೊಗೊಂಡಿದ್ದೆ ಆ ಜವಾಬ್ದಾರಿ. ನಮ್ಮ ಅಮ್ಮ ಪೂಜೆದೆಲ್ಲ ತೊಗೊಂಡಿದ್ರು. ಸೊ ಹಂಗಾಗಿ ನಾನೇನು ಈ ಸತಿ ನಮ್ಮ ಅಮ್ಮನ ಅಡುಗೆ ಮನೆಗೆ ಕರೆದಿಲ್ಲ, ನಾನೇ ಮಾಡ್ತಿದ್ದೀನಿ ಇವತ್ತು ತಿಂಡಿ ಮತ್ತು ಊಟ. ಸೊ ನಾನಿಲ್ಲಿ ವಡೆ ಮಾಡ್ತಿದ್ದೀನಿ. ಅದನ್ನು ರುಬ್ಬಿ ಇಲ್ಲಿ ನನ್ನ ತಂಗಿ ಕಂಕಣ ಕಟ್ತಿದ್ದಾಳೆ. ದೇವ್ರಿಗೆ ಒಂದು, ಇನ್ನು ಉಳಿದಿದ್ದು 4, ನಮ್ಮ 4 ಜನಕ್ಕೆ. ಸೊ ಅಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ಒಂದು ತೊಗೊಂಡೋಗಕ್ಕೆ ಒಂದು ಎಕ್ಸ್ಟ್ರಾ ಕಟ್ಟಿದ್ಲು. ಅಲ್ಲಿಂದ ನೆಕ್ಸ್ಟ್ ನಾನು ಸ್ವಲ್ಪ ಅಡುಗೆ ಮಾಡೋಕ್ಕೆ ಹೋದೆ. ಚಿತ್ರಾನ್ನ ಮತ್ತು ಕೇಸರಿ ಬಾತು ಮತ್ತು ವಡೆ ಇವತ್ತು ನಮ್ಮ ಮನೇಲಿ ತಿಂಡಿ. ಇಲ್ಲಿಂದ ನಾನು ರಂಗೋಲಿ ಹಾಕಿ ಮನೆ ಮುಂದೆ ಸ್ವಲ್ಪ ಲೇಟಾಗೇ ಹಾಕಿದೆ. ಬೆಳಗ್ಗೆ ಮುಂಚೆ ಹಾಕೋಕ್ಕಾಗಿಲ್ಲ ನನಗೆ. ನನ್ನ ಕೈಯಲ್ಲಿ ಆದಷ್ಟು ಸಿಂಪಲ್ ರಂಗೋಲಿ ಹಾಕಿದ್ದೀನಿ. ನಾನು ಅಷ್ಟೊಂದು ಪರ್ಫೆಕ್ಟಾಗಿ ಬರುತ್ತೆ ಅಂತ ಇಲ್ಲ. ಮತ್ತು ಅವತ್ತಿನ ದಿವಸ ಮಳೆ ಬರೋದು ಹೋಗೋದಾಗ್ತಿತ್ತ. ಸೊ ಸ್ವಲ್ಪ ಕಲರ್ಸ್ ಹಾಕಿದ್ದೀನಿ ಅಷ್ಟೇ. ನಾನು ಕಲರ್ಸ್ ತುಂಬಿಸಿಲ್ಲ ಆ್ಯಕ್ಚುಲಿ. ಸಂಕ್ರಾಂತಿ ಹಬ್ಬದಲ್ಲಿ ಚೆನ್ನಾಗಿ ರಂಗೋಲಿ ಹಾಕಿದ್ದೆ. ಅಲ್ಲಿಗೆ ತುಳಸಿ ಕಟ್ಟೆಗೆ ಮತ್ತು ಮನೆ ಬಾಗಿಲು ಮುಂದೆ ಹಾಕಿದ್ದೆ. ನಾಟ್ ಇಂಟ್ರೆಸ್ಟೆಡ್. ಸೊ ಹೊಸ್ಲಿಗೆಲ್ಲ ನಾನು ರಂಗೋಲಿ ಹಾಕಿ ಹಂಗೆ ಗೌರಿ ಎಳೆ ತಂದೇ ಇರಲಿಲ್ಲ. ನಮ್ಮ ಮಮ್ಮಿ ಮರ್ತು ಹೋಗಿದ್ರು ಬಳೆ ಮತ್ತು ಗೌರಿ ಎಳೆನ. ಅಲ್ಲಿಂದ ಅಂಗಡಿಗೆ ತಂದು ನಮ್ಮ ಮಮ್ಮಿಗೆ ಪೂಜೆ ಕೊಟ್ಟೆ. ನಮ್ಮ ಮಮ್ಮಿ ಪೂಜೆ ಮಾಡಿ ದೇವರಿಗೆಲ್ಲ ಅಲಂಕಾರ ಮಾಡಿ ಅವರೇ ಪೂಜೆ ಮಾಡ್ತಿದ್ರು. ಏನು ಬಂಗಾರಿ 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 ಇಲ್ಲ ಕಣಪ್ಪ ಬಂಗಾರಿ ಚಿನ್ನು. ಸೊ ಗಾಡಿಗಳಿಗೆಲ್ಲದಕ್ಕೂ ಪೂಜೆ ಮಾಡಬೇಕಿತ್ತು. ಅದಕ್ಕೆ ನಾನು ರೆಡಿ ಮಾಡ್ಕೊತಿದ್ದೆ. ಇಲ್ಲಿ ನಾಮ ಹಚ್ಚೋಣ ಅಂತಲೂ ರೆಡಿಯಾಗಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಣೇಶ ನಿಮ್ಮ ಮನೇಲಿರೋ ವಿಘ್ನಗಳನ್ನೆಲ್ಲ ಕಳಿಸಿ ಖುಷಿಯನ್ನು ನೆಲೆಸಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಬೈರು ಹ್ಯಾಪಿ ಗೌರಿ ಗಣೇಶ ತಂದ. ಹ್ಯಾಪಿ ಗೌರಿ ಗಣೇಶ. ಒಂದು ಕಿಶಿ ಕೊಡುಮ. ಕೊಡ್ತಾ ಇದ್ದಾನೆ. ಸೊ ಇವಾಗ ನಾನು ಬೈರು. ಹಾಯ್ ಬೈರು ಬೈರು ಕೂಸೆ ಕೂಸೆ ಇಲ್ಲಿ ನೋಡು. ಸೊ ಇವಾಗ ನಾವು ರೆಡಿಯಾಗಿದ್ದೀವಿ. ಉತ್ತ ಕಾಲು ಏರಿಯಾಕ್ಕೆ ಹೋಗಬೇಕು ಅಂದಾಗ ಜೋರು ಮಳೆ ಬರ್ತಿದೆ. ಸೊ ನಾನು ಹೇಗೆ ರೆಡಿಯಾಗಿದ್ದೀನಿ. ಸೊ ಇವತ್ತು ಲೈಟ್ ಬ್ಲೂ ಕಲರ್ ಔಟ್ಫಿಟ್ ಹಾಕಿದ್ದೀನಿ. ನನಗೆ ಲೈಟ್ ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ. ಸೊ ಎಲ್ಲರೂ ಹಾಯ್ ಮಾಡ್ರಿ. ತುಪ್ಪನೇ ಇವಾಗ ಇಲ್ಲಿ ಇಳಿಯೋದೇ ಇಲ್ಲ. ತುಪ್ಪು ಫಸ್ಟ್ ಆಫ್ ಆಲ್ ಅವಳು ಎದ್ರಿ. ಇಬ್ರು ಬೀಳ್ರಿ, ನಾನು ನೋಡ್ತೀನಿ. ಹಾಂ ನೀನು ಇದನ್ನ ಹಿಡ್ಕೊಂಡ್ಮೇಲೆ ಕರ್ಪೂರ ಇದನ್ನ ಹಿಡ್ಕೊಬೇಕಾದ್ರೆ ತಗೊಂಡ್ಲಿಲ್ವ ನೀನು? ಸೊ ನಾನು ಒಬ್ಳೆ ಇದ್ದೀನಿ. ಕರ್ಪೂರ ಬಿಟ್ಟು ಬಂದ್ರು ನಮ್ಮಮ್ಮ. ತುಪ್ಪು ಮಳೆ ಬೇಗ ಬಾ, ಛತ್ರಿ ತಗೊಂಡ್ ಬಾ. ಮಳೆ ಎಲ್ಲಿ ಹೋದ್ರು ಮಳೆ. ಸೊ ಈ ವೇ ಅಲ್ಲೇ ಹೋಗ್ಬೇಕು ನಾವು. ನಮ್ಮ ತುಪ್ಪಗೋಸ್ಕರ ಕಾಯ್ತಿದ್ದೀನಿ. ನಿಧಾನಕ್ಕೆ ಇಳಿದಿರ್ತೀನಿ. ಕಷ್ಟ ಇದೆ ಇಲ್ಲಿ ಇಳಿಯೋದು.
ಇಳಿದೆ ನಾನು. ಸೊ ನಮ್ಮ ತುಪ್ಪು ಕಾಣ ಬಂದು ಬೇಗ ಬಾ. ಬರುತ್ತೆ ಬಾ. ಇಲ್ಲ ಬಾ ಬಾ. ಉಯ್ ಸಗಣಿ ಇದೆ, ಸಗಣಿ ಇದೆ. ಯಪ್ಪ, ಇಲ್ಲಿ ಫುಲ್ ಮಳೆ ಬಂದು ಪಚ್ಚಕ್ ಪಚ್ಚಕ್ ಕೈ. ಕಾಲು ಕೊಯ್ತಾ ಎಲ್ಲಿ? ಸರ್, ಇಷ್ಟು ಸಣ್ಣ ಗಾಯ ಆಗಿದ್ದಕ್ಕೆ ಕಾಲೇ ಕುಯ್ತು ಅಂದ್ಬಿಟ್ಲು. ದಾರಿ ಗೊತ್ತು, ನಮ್ಮಪ್ಪ ದಾರಿ ಗೊತ್ತಿಲ್ಲ ಅಂತ ಇಲ್ಲಿ ಅಂತಿದ್ದಾರೆ. ನನ್ನ ತಂಗಿಗೆ ದಾರಿ ಗೊತ್ತಿಲ್ಲ ಗೈಸ್. 3 ವರ್ಷದಿಂದ ಹೋಗ್ತಿದ್ದೀವಿ, ದಾರಿ ಗೊತ್ತಿಲ್ಲ ನನ್ನ ತಂಗಿಗೆ. 3 ವರ್ಷದಿಂದ 3 ವರ್ಷದಿಂದ. ಒಂದು ಸತಿ ಸ್ಯಾರಿ ಉಟ್ಕೊಂಡಿದ್ದೆ ಗೈಸ್, ಇನ್ನೊಂದು ಸತಿ ಲಂಗ ದಾವಣಿ ಉಟ್ಕೊಂಡಿದ್ದೆ, ಈ ಸತಿ ಚೂಡಿದಾರ ಹಾಕಿದ್ದೆ ನಾನು. ಒಂದು ಸತಿ ನೀನು ಹಾಕಿದೆ. ಆವತ್ತಿನ ದಿವಸ ರಕ್ಷಾಬಂಧನೂ ಇತ್ತು, ನಮ್ಮ ಅಣ್ಣಂಗೂ ರಾಖಿ ಕಟ್ಟಿದ್ವಿ. ಹಾಂ, ನೀನು ಬಂದಿದ್ದೆ. ಬಾ. ಸಣ್ಣ ದಾರಿ ಇದು, ಅಡ್ಡ ರಸ್ತೆ ಗೈಸ್. ಅಡ್ಡ ರಸ್ತೆಯಿಂದ ಹೋಗ್ತಾಯಿದ್ವಿ. ಅಯ್ಯಪ್ಪ, ಇಲ್ಲಿ ಗಾಡಿಗಳೇ ಹೋಗ್ತಾಯಿದ್ವಿ. ಇಲ್ಲ ಕಣೆ, ಸಮ್ಮರಲ್ಲೆಲ್ಲ ಹೊಡಿಬೋದು. ಕಾಲೆಲ್ಲ ಕೆಸರಾಗಿ, ಡ್ರೆಸ್ ಎಲ್ಲ ಹಾಳಾಗಿ. ಸೊ ಅಲ್ಲೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಬೇಗ ಬಾ. ಪಾಪ ಜೋರಾಗಿ ಮಳೆ ಬಂದು ನಿಂತ ಮೇಲೆ ಫೈನಲಿ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಪ್ರಸಾದ ಇಟ್ಟು ಹಣ್ಣುಕಾಯಿ ಹೊಡೆದು ಆಮೇಲೆ ಪೂಜೆ ಮಾಡಿ ಹುತ್ತಕ್ಕೆಲ್ಲ ಹಾಲು ಹಾಕಿ ನಾವು 3 ಜನ ಮುತ್ತೈದೆಯರಿಗೆ ಅಲ್ಲೇ ಇರೋರಿಗೆ ಅರ್ಶಿನ ಕುಂಕುಮ ಕೊಟ್ಟು ನಾವು ಬರಬೇಕು. ಸೊ ಇದಿಷ್ಟು ಪ್ರೋಸೆಸ್ ಇದ್ದು ಮುಗಿಸಿ ನಾವು ಬಂದ್ವಿ. ಈ ವಿಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಯಾಕಂದರೆ ನನಗೆ ಎಕ್ಸಾಮ್ಸ್ ಇತ್ತು 2 ಡೇಸ್ ಆದಮೇಲೆ. ಹಂಗಾಗಿ ನಂಗೆ ಎಡಿಟ್ ಮಾಡಿ ಮತ್ತು ಹಾಕೋಕ್ಕೆಲ್ಲ ಲೇಟ್ ಆಗಿತ್ತು. ಸೊ ನಾನು ಎಡಿಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ, ಯಾಕಂದರೆ ನಂಗೆ ಲ್ಯಾಬ್ ಎಕ್ಸಾಮ್ಸ್ ನಡೀತಿದೆ. ಇವಾಗ ಸ್ವಲ್ಪ ರಜೆ ಇದೆ, ಹಂಗಾಗಿ. ಸೊ ಬೇಜಾರಾಗಬೇಡಿ, ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಹಾಕ್ತೀನಿ ಹಬ್ಬ ಇದ್ದಾಗಲೇ. ಹೀಗೆ ನಮ್ಮ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ನೀವು ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಈ ವಿಡಿಯೋದಲ್ಲಿ ಯಾರು ಫಸ್ಟ್ ಕಮೆಂಟ್ ಹಾಕ್ತಿರೋ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರಿಗೆ ಶೌಟೌಟ್ ಕೊಡ್ತೀನಿ. ಇಲ್ಲಿ ದೇವಸ್ಥಾನದಿಂದ ಬಂದು ನಾನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸೊ ದೇವ್ರಿಗೆ ಸ್ವಲ್ಪ ಪ್ರಸಾದ ಇಡಬೇಕಿತ್ತು, ಇಟ್ಟಿರಲಿಲ್ಲ, ಹಂಗಾಗಿ ಕೇಸರಿ ಬಾತ್ ಮಾಡ್ತಿದ್ದೀನಿ. ಹಾಗೆ ನಾವು ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ, ಮಧ್ಯಾಹ್ನ ಊಟನೂ ಸೇರಿನೇ ನಾವು ಮಾಡ್ತಾಯಿದ್ದೀವಿ. ಸೊ ದಿಸ್ ಇಸ್ ಬ್ರಂಚ್. ನಾನು ಏನೂ ಮಾಡಿಲ್ಲ, ಸಿಂಪಲಾಗಿ ಅಡುಗೆ ಮಾಡಿದೆ. ಕೇಸರಿ ಬಾತು, ಚಿತ್ರಾನ್ನ ಮತ್ತು ವಡೆ ಮಾಡಿದೆ. ಸೊ ವಡೆ ಅಂದರೆ ಇಷ್ಟ ಆಯಿತು, ತುಂಬ ಕೇಳ್ತಿದ್ರಂತ ವಡೆನೇ ಮಾಡಿದೆ ನಾನು, ಏನೂ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿಲ್ಲ. ಸೊ ದಿಸ್ ಇಸ್ ದ ಪ್ಲೇಟಿಂಗ್.
ಸೊ ನಾನು ನೋಡ್ತಾ ಇರೋ ಇದು 2ನೇ ಗಣೇಶ, ನಿಮಗೆ ತೋರಿಸಿದ್ನಲ್ಲ ಮುಂಚೆ ಅದು 1ನೇ ಗಣೇಶ. ಸೊ ಇನ್ನು 3ನೇದು ನೋಡಬೇಕಂತ ನಮ್ಮ ಏರಿಯಾದಲ್ಲಿ ಇರೋದೇ ನೋಡೋಕ್ಕೆ ಬಂದಿದ್ದೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ತುಂಬ ಚೆನ್ನಾಗಿತ್ತು, ಗ್ರ್ಯಾಂಡಾಗಿತ್ತು ಈ ಸತಿ. ಸೊ ಇಲ್ಲಿ ರಾಯರ ಕಾನ್ಸೆಪ್ಟ್ ತೊಗೊಂಡು ಮಾಡಿದ್ದಾರೆ, ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇಲ್ಲಿ ನಮ್ಮ ಹಿಂದೂ ಮಾಸ ಗಣಪತಿನೂ ತುಂಬ ಗ್ರ್ಯಾಂಡಾಗಿ ತುಂಬ ಅದ್ದೂರಿಯಾಗಿ ಮಾಡಿದ್ರು ಈ ಸತಿ. ನಾನು ಹೋಗೋಕ್ಕಾಗಿಲ್ಲ, ಯಾಕಂದರೆ ತುಂಬ ಜನದ ಗದ್ದಲೆ. ಸೊ ಹಂಗಾಗಿ ಇಲ್ಲಿಗೆ ಈ ವಿಡಿಯೋ ಮುಗೀತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಗೈಸ್. ಬಾಯ್.